ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಈಗ ಜಾಮೀನು ಪಡೆಯೋದಕ್ಕೆ ಎಲ್ಲ ಆರೋಪಿಗಳು ಪ್ರಯತ್ನಕ್ಕೆ ಮುಂದಾಗಿದೆ. ಚಾರ್ಜ್ ಶೀಟ್ ಬೆನ್ನಲ್ಲೇ ಈಗ ಜಾಮೀನಿಗೆ ದರ್ಶನ್ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಪ್ರತಿ ಕೈಗೆ ಸಿಕ್ಕ ನಂತರ ಬೇಲ್ಗೆ ಅರ್ಜಿಯನ್ನು ಹಾಕೋತಾರೆ. ಸೆಪ್ಟೆಂಬರ್ 9ನೇ ತಾರೀಕು ದರ್ಶನ್ ನ್ಯಾಯಾಂಗಾವಧಿ ಮುಕ್ತಾಯವಾಗುತ್ತೆ. 24ನೇ ACMM ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಅವತ್ತೇ ಸೆಷನ್ಸ್ ಕೋರ್ಟ್ಗೆ ಚಾರ್ಜ್ ಶೀಟು ಟ್ರಾನ್ಸ್ಫರ್ ಆಗುತ್ತೆ. ಅವತ್ತೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ಅದು ವರ್ಗಾವಣೆ ಆಗುತ್ತೆ. ಈಗ ಸದ್ಯಕ್ಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ವರ್ಗಾವಣೆ ಆದ 2-3 ದಿವಸದಲ್ಲಿ ಕೇಸನ್ನು ಪರಿಶೀಲನೆ ಮಾಡ್ತಾರೆ. ಕೇಸು ಪರಿಶೀಲನೆ ನಂತರ ಪ್ರಕರಣಕ್ಕೆ ಕೋರ್ಟ್ನಿಂದ CC ನಂಬರ್ ಸಿಗುತ್ತೆ. CC ನಂಬರ್ ಪಡೆದ ನಂತರ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ಶೀಟ್ ಪ್ರತಿ ಸಿಗುತ್ತೆ. ಚಾರ್ಜ್ ಶೀಟ್ ಪ್ರತಿ ಕೈಗೆ ಸಿಕ್ಕ ನಂತರ ಇವರು ಜಾಮೀನಿಗೆ ಅರ್ಜಿ ಹಾಕೋತಾರೆ. ಯಾಕೆಂದರೆ ಸೆಪ್ಟೆಂಬರ್ 9ರ ನಂತರ ಜಾಮೀನಿಗೆ ಅರ್ಜಿ ಸಲ್ಲಿಸೋದಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿ ಉಳಿದ ಆರೋಪಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಚಾರ್ಜ್ ಶೀಟ್ಗೂ ಮೊದಲೇ ಸಲ್ಲಿಸಿದ್ದ ಅರ್ಜಿಗಳೆಲ್ಲ ವಜಾ ಆಗಿತ್ತು. ಪವಿತ್ರ ಗೌಡ, ಅನುಕುಮಾರ್ ಸೇರಿ ಹಲವರು ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ ಆಗಿತ್ತು. ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳಿಂದಲೂ 9ನೇ ತಾರೀಕಿನ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆಗೆ ಸಿದ್ಧತೆಗಳೆಲ್ಲವೂ ಕೂಡ ನಡೆಯುತ್ತೆ. ಯಾಕೆಂದರೆ ನಾಳೆಯಿಂದ ಕೋರ್ಟ್ ರಜೆ ಇರುತ್ತೆ. ಇನ್ನೇನಿದ್ರು ಸೋಮವಾರ, ಸೋಮವಾರ ತನಕ ಯಾರೇನು ಮಾಡೋಕ್ಕಾಗಲ್ಲ. ಸೋಮವಾರಕ್ಕೆ ದರ್ಶನ್ ನ್ಯಾಯಾಂಗ ಅವಧಿ ಮುಕ್ತಾಯ ಆಗುತ್ತೆ. ಅವತ್ತೇ ಈ ಚಾರ್ಜ್ ಶೀಟು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಸೆಷನ್ಸ್ ಕೋರ್ಟ್ಗೆ ಮೂವ್ ಆಗುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ಅದನ್ನು ಪರಿಶೀಲನೆ ಮಾಡಿ CC ನಂಬರ್ ಕೊಡ್ತಾರೆ. CC ನಂಬರ್ ಕೊಟ್ಟ ಮೇಲೆ ವಕೀಲರುಗಳಿಗೆ ಆ ಪ್ರತಿ ಸಿಗುತ್ತೆ, ಚಾರ್ಜ್ ಶೀಟ್ನ ಪ್ರತಿ ಸಿಗುತ್ತೆ. ಅದನ್ನೆಲ್ಲ ಅಧ್ಯಯನ ಮಾಡಿ ನಂತರ ಅವರು ಬೇಲ್ಗೆ ಅರ್ಜಿಯನ್ನು ಹಾಕ್ಕೋಬೇಕಾಗುತ್ತೆ. ಬೇಲ್ಗೆ ಅರ್ಜಿ ಹಾಕಿದ್ರೆ ಸಹಜವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ. ಬೇಲ್ ಸಿಗುತ್ತಾ ಇಲ್ವಾ, ಇವ್ರುಗಳ ಮೇಲೆ ಆರೋಪ ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಬೇಲ್ ನಿರ್ಧಾರ ಆಗುತ್ತೆ. ಕೇವಲ 3 ಜನರಿಗೆ ಸಾಕ್ಷಿನಾಶದ ಆರೋಪ ಮಾಡಿದಾರಲ್ಲ, A15, 16 ಮತ್ತು 17 ಅವರಿಗೆ ಸಿಗಬಹುದು. ಉಳಿದವರಿಗೆ ಬೇಲ್ ಸದ್ಯಕ್ಕೆ ಸಿಗೋದು ಕಷ್ಟ. ಈ ನಡುವೆ ತನಿಖಾಧಿಕಾರಿಗಳಿಗೆ ವಿಪರೀತ ತಲೆನೋವಾಗಿರ್ತಕ್ಕಂಥ 2 ವಿಚಾರ, 2 ಫೋನ್ಗಳು, ಅದನ್ನು ಇವ್ರ ಕೈಲಿ ರಿಟ್ರೀವ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ 2 ಐಫೋನ್. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ಐಫೋನು ಕೂಡ ರಿಟ್ರೀವ್ ಆಗ್ತಿಲ್ಲ. ಒಟ್ಟು 10 ಜನ ಆರೋಪಿಗಳ ರಿಟ್ರೀವ್ಗೆ ಕೊಟ್ಟಿದ್ದರು ಅಧಿಕಾರಿಗಳು ಮೊಬೈಲನ್ನು. ಹೈದರಾಬಾದ್ನ CFSLಗೆ ರಿಟ್ರೀವ್ಗೆ ಅಂತ ಕಳಿಸಲಾಗಿತ್ತು. ಕೊಲೆ ನಂತರ ದರ್ಶನ್ ಮತ್ತು ಪವಿತ್ರ ಹಲವರನ್ನು ಸಂಪರ್ಕ ಮಾಡಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಹಾಗಾಗಿ ಐಫೋನ್ನಲ್ಲಿರುವ ಸೀಕ್ರೆಟ್ ರಿವೀಲ್ ಆದರೆ ಮತ್ತಷ್ಟು ಜನರಿಗೆ ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೆರಡು ಐಫೋನ್ ಆಗಿರೋದ್ರಿಂದ ಆ ಐಫೋನ್ನ ರಿಟ್ರೀವ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಇವರಿಗೆ. ಬಟ್ ಅದೇನೋ ಕ್ಲೌಡಲ್ಲಿ ಎಲ್ಲ ಸೇವ್ ಆಗಿರುತ್ತೆ ಅಂತೆಲ್ಲ ಏನೋ ಇರುತ್ತೆ, ಅದೆಲ್ಲ ಐಫೋನ್ಗಳನ್ನ ರಿಟ್ರೀವ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಈಗ CFSL ಕಳಿಸಿದ್ರು, ಅದನ್ನು CFSLನಲ್ಲಿ ಆಗ್ತಿಲ್ಲ. ಹಾಗಾಗಿ ಈ 2 ಐಫೋನ್ಗಳು ತನಿಖಾಧಿಕಾರಿಗಳಿಗೆ ತಲೆನೋವಾಗ್ತಾ ಇದೆ. ಯಾಕೆಂದರೆ ಅದರದ್ದು ಮಾಹಿತಿ ಬೇಕಲ್ಲ, ರಿಟ್ರೀವ್ ಮಾಡಬೇಕಲ್ಲ, ರಿಟ್ರೀವ್ ಆಗ್ತಾ ಇಲ್ಲ ಸದ್ಯಕ್ಕೆ. ಹಾಗಾಗಿ ತುಂಬ ಸಮಸ್ಯೆ ಆಗಿದೆ. ಸೊ ತನಿಖಾಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಈ 2 ಐಫೋನ್ಗಳು. ರಿಟ್ರೀವ್ ಆಗ್ತಾ ಇಲ್ಲ ದರ್ಶನ್ ಮತ್ತು ಪವಿತ್ರ ಗೌಡಳ ಐಫೋನ್ಸ್. ಒಟ್ಟು 10 ಜನ ಆರೋಪಿಗಳ ಮೊಬೈಲನ್ನು ರಿಟ್ರೀವ್ಗೆ ಕಳಿಸಲಾಗಿತ್ತು CFSLಗೆ, ಹೈದರಾಬಾದ್ಗೆ. ಕೊಲೆ ನಂತರ ದರ್ಶನ್ ಮತ್ತು ಪವಿತ್ರ ಹಲವರನ್ನು ಸಂಪರ್ಕ ಮಾಡಿರ್ತಕ್ಕಂಥ ಶಂಕೆ ಇದೆ, ಅಂದರೆ ತಮಗೆ ಹೆಲ್ಪ್ ಮಾಡೋದಕ್ಕೆ. ಪೊಲೀಸರು ಬಂಧಿಸೋದಕ್ಕೂ ಮುನ್ನ ಹಲವು ಪ್ರಭಾವಿಗಳ ಸಂಪರ್ಕವನ್ನು ಮಾಡಿದ್ದಾರೆ. ಪ್ರಕರಣದಿಂದ ಪಾರಾಗೋದಕ್ಕೆ ಇವರು ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು, ಏನೆಲ್ಲ ಪ್ಲ್ಯಾನ್ ನಡೆದಿದ್ವು ಅನ್ನೋ ಬಗ್ಗೆ ಆರೋಪಿಗಳು ಚರ್ಚಿಸಿದ್ರಂತೆ. ತನಿಖೆ ವೇಳೆ ಈ ಸಂಬಂಧ ಹಲವು ಮಾಹಿತಿಗಳು ಕೂಡ ಲಭ್ಯ ಆಗಿದ್ವು. ಇಬ್ಬರದ್ದು ಐಫೋನ್ಗಳಾಗಿರೋದ್ರಿಂದ ರಿಟ್ರೀವ್ ಆಗ್ತಾ ಇಲ್ಲ, ಬೇರೆ ಫೋನ್ಗಳಾದರೆ ಆಗುತ್ತೆ.
ರಿಟ್ರೀವ್ಗೆ FSL ತಜ್ಞರ ಮೊರೆ ಹೋಗೋದಾ ಮತ್ತೊಂದು ಸಾರ್ತಿ, ಅಥವಾ ಗುಜರಾತ್ಗೆ ಕಳಿಸೋದಾ ಅಂತ ಅಧಿಕಾರಿಗಳು ಈಗ ಚರ್ಚೆ ಮಾಡ್ತಿದ್ದಾರಂತೆ. FSLನಲ್ಲಿ ಆಗಲಿಲ್ಲ ಅಂದರೆ ಗುಜರಾತ್ ಕಳಿಸ್ತಾರಂತೆ. ಐಫೋನ್ ಒಳಗಿರುವ ಸೀಕ್ರೆಟ್ ಏನಾದರೂ ಬಯಲಾದರೆ ಮತ್ತಷ್ಟು ಜನರಿಗೆ ಸಂಕಷ್ಟ ಕಟ್ಟಿಟ್ಟು ಬುತ್ತಿ. ಹಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸ್ತಾರೆ ಅಧಿಕಾರಿಗಳು. ಆ ಮೂಲಕ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ನಲ್ಲಿ ಅಂದರೆ ದೋಷಾರೋಪವನ್ನು ಸಲ್ಲಿಕೆ ಮಾಡ್ತಾರೆ. ಆ ಕೆಲಸ ಇನ್ನೂ ಆಗಿಲ್ಲ. ಈಗಲೂ ಕೂಡ ತನಿಖೆ ಕಂಪ್ಲೀಟ್ ಆಗಿದೆ ಅಂತ ಅವರೇನು ಹೇಳಿಲ್ಲ. ಪ್ರಿಲಿಮಿನರಿ ಚಾರ್ಜ್ ಶೀಟ್ ಇವಾಗ ಸಲ್ಲಿಸಿರೋದು. ಹಾಗಾಗಿ ಅಡಿಷನಲ್ ಆಗಿ ಆಮೇಲೆ ಕೆಲವು ಚಾರ್ಜ್ ಶೀಟ್ನ ಅಂಶಗಳನ್ನು ಸೇರಿಸ್ಬೋದು, ಅದೇನು ಸಮಸ್ಯೆ ಇಲ್ಲ.